ಒಕ್ಕೂಟ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಜಾರಿಗೆ ತರಲು ಹೊರಟಿದ್ದು, ಇದನ್ನು ವಿರೋಧಿಸಿ ದಿನಾಂಕ 13/9/2024 ರಂದು ಶುಕ್ರವಾರ 2:30 ಗಂಟೆಗೆ ಕಂಠಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಇಲ್ಕಲ್ದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಕಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಉಪ ತಹಸೀಲ್ದಾರ್ ಈಶ್ವರ್ ಗಡ್ಡಿ ಇವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಮುಸಲ್ಮಾನರ ಪರವಾಗಿದ್ದಾರೆ ಅಂತ ಹೇಳಕ್ ಬಯಸ್ತಾ ಇದ್ದೆ. ಯಾರಿಗೆ ಹೊಟ್ಟೆ ನುಸುತ್ತೋ ಅವರೇ ಯಜಮಾನ ತಿನ್ಬೇಕು. ಇವತ್ತು ಮುಸಲ್ಮಾನರಿಗೆ ಹೊಟ್ಟೆ ನುಯ್ತಾ ಇದೆ. ಮುಸಲ್ಮಾನರು ಕಂಠಿ ಸರ್ಕಲ್ ನಲ್ಲಿ ನಿಂತು ಅಜವಾನವನ್ನು ತಿಂತಾ ಇದ್ದಾರೆ. ಇವತ್ತು ಅಧಿಕಾರದಲ್ಲಿರುವಂತಹ ನಾಯಕರುಗಳು ಮನೆಯಲ್ಲಿ ಮಲ್ಕೊಳ್ತಾ ಇದ್ದಾರೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇದು ಕೇವಲ ಅಂತ್ಯ ಅಲ್ಲ, ಮುಂದೆ ಸಾಕಷ್ಟು ಚುನಾವಣೆಗಳು ಬರ್ಲಿಕ್ಕಿದೆ. ನಿಮ್ಮ ಪ್ರತಿಯೊಂದು ಅನ್ಯಾಯವನ್ನು ನಾವ್ಯಾರು ಕೂಡ ಮಾಡಲಿಕ್ಕಿಲ್ಲ. ನಿಮ್ಮ ಪ್ರತಿಯೊಂದು ಏನು ಸಂಚಿನ ಬುದ್ಧಿಯನ್ನು ನಾವು ಯಾರು ಕೂಡ ಮರಲಿಕ್ಕಿಲ್ಲ. ನಿಮಗೆ ತಕ್ಕದಾದ ಉತ್ತರವನ್ನು ಮುಂದಿನ ಚುನಾವಣೆಗಳಲ್ಲಿ ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಕೇವಲ ರಾಜಕೀಯ ಮಾಡಲಿಕ್ಕೋಸ್ಕರ 4-6 ಜನರ ಸಹೋದರನನ್ನು ಕಡೆಗೆ ಕರೆದುಕೊಂಡು ಹೋಗಿ ಅವರಿಗೆ ಏನಾದ್ರೂ ಒಂದು ಕೊಟ್ಟು ಅವರಿಗೆ ಸಮಾಧಾನ ಮಾಡಿದರೆ ಸಮುದಾಯದ ಕಟ್ಟ ಕಡೆಯ ನಾಯಕರಿಗೂ ಕೂಡ ಸಿಗಬೇಕಾದಂತ ಸೌಲಭ್ಯ ಇವತ್ತು ಸಿಗ್ತಾ ಇಲ್ಲ. ವಕ್ಫ್ ಆಸ್ತಿ ಯಾರದು? ಮಾನ್ಯ ಸಹೋದರರೇ, ವಕ್ಫ್ ಆಸ್ತಿ ಇವತ್ತು NDA ಸರ್ಕಾರ ಕಬಳಿಸಿದ್ದೇ ಆದರೆ ನಾವು ನಮ್ಮ ನಿರ್ಮಾಣ ಆಗ್ತದೆ. ಮದರಸದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ನಮ್ಮ ಮಕ್ಕಳಿಗೂ ಕಣ್ಣು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಮಾಜ್ ಮಾಡಬೇಕಾದ್ರೂ ಕೂಡ ಕೇಂದ್ರ ಸರ್ಕಾರದ ಪರವಾನಗಿ ತೆಗೆದುಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ನಾವು ಯಾವ ತರನಾಗಿ ಈಗಾಗಲೇ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಎಡರುತೊಡರುಗಳಿದ್ದಾವೆ. ನಮ್ಮೆಲ್ಲರ ಎಡರುತೊಡರುಗಳನ್ನು ನಾವು ಸರಿ ಮಾಡಿಕೊಂಡು ನಮ್ಮ ಮತವನ್ನು ಪಡೆದುಕೊಂಡಂತಹ ನಾಗರಿಕರು, ನಮ್ಮ ಮತವನ್ನು ಯಾಚಿಸಿರುವಂತಹ ನಾಯಕರು. And other members of Joint Parliament Committee, Parliament New Delhi. Honorable Sir, subject objection against proposed work bill regarding it is respectfully submitted that BJP wants to cause irreparable damage to the assets of Muslim community and aiming to snatch the benefit from the work system under the grab of improvements into the condition of works. This is the contrary to the BJP Manifesto 2019. BJP is enlacing the failed propaganda against the works, alleging that the works is against the secular values and liable to be removed. It is nothing but the BJP's agenda. That the discrimination is apparent that in the work bill that are the coordinatory to the common principle well as the settled law of the land. That the proposed bill is an effort to make the work weak as under the so-called Megaltrain campaign. The following objections are respectfully present regarding the bill. Number one, the judiciary